ನಮಸ್ಕಾರ, ನಾನು ನಿಮ್ಮ ಗುರು. ಇವತ್ತಿನ ವಿಷಯ ಬಂದ್ಬಿಟ್ಟು ಇಸಿಟಿ ಅಥವಾ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ, ಇಲ್ಲ ಕಾಮನ್ ಲ್ಯಾಂಗ್ವೇಜ್ ಅಲ್ಲಿ ಶಾಕ್ ಟ್ರೀಟ್ಮೆಂಟ್. ನಮ್ಮ ಸಮಾಜದಲ್ಲಿ ಇವತ್ತಿಗೂ ಈ ಶಾಕ್ ಟ್ರೀಟ್ಮೆಂಟ್ ಅಂದ್ರೆ ಏನೋ ಒಂದು ಪನಿಷ್ಮೆಂಟ್ ಅನ್ನೋ ಒಂದು ಭಾವನೆ ಜನಗಳಲ್ಲಿ. ಎಲ್ಲ ಈ ಫಿಲಮ್ಗಳಲ್ಲಿ ತೋರಿಸೋ ತರ ಇರುತ್ತೆ, ಇಲ್ಲದ್ರೆ ಒಂದು ಪನಿಷ್ಮೆಂಟ್ ಆಗಿ ಯೂಸ್ ಮಾಡ್ತಾರೆ ಅನ್ನೋದು. ದಯವಿಟ್ಟು ಇದೊಂದು ತಪ್ಪು ಕಲ್ಪನೆ. ಈ ಶಾಕ್ ಟ್ರೀಟ್ಮೆಂಟ್ ಅಥವಾ ಇಸಿಟಿ ಇಲ್ಲದೆ ಎಲೆಕ್ಟ್ರೋಕನ್ವಲ್ಸಿವ್ ಥೆರಪಿ ಇದು ಒಂದು ಲೈಫ್ ಸೇವಿಂಗ್ ಟೆಕ್ನಿಕ್. ಸೈಕ್ಯಾಟ್ರಿ ಪೇಷಂಟ್ ಟ್ರೀಟ್ಮೆಂಟ್ ಅಲ್ಲಿ ಇದು ಒಂದು ಲೈಫ್ ಸೇವಿಂಗ್ ಟೆಕ್ನಿಕ್. ಇದು ತಿಳ್ಕೊಳ್ಳಿ. ಯಾವ ತರ ನಾವು ಜನರಲ್ ಆಗಿ ಏನೋ ಒಂದು ಹೊಟ್ಟೆ ನೋವು ಅಂತ ಹೋದಾಗ, ಅಪೆಂಡಿಸೈಟಿಸ್ ಆಗಿದೆ ಸರ್ಜರಿ ಮಾಡಬೇಕು, ಇಲ್ಲ ನೀನೇನೋ ಒಂದು ಇಂಟೆಸ್ಟೈನಲ್ ಪ್ರಾಬ್ಲಮ್ ಇದೆ ಸರ್ಜರಿ ಮಾಡಬೇಕು ಅಂತಾರಲ್ಲ, ಆ ಟೈಮಲ್ಲಿ ಸರ್ಜರಿ ಹೇಗೆ ಲೈಫ್ ಸೇವಿಂಗ್ ಟೆಕ್ನಿಕ್, ಸೈಕ್ಯಾಟ್ರಿ ಟ್ರೀಟ್ಮೆಂಟ್ ಅಲ್ಲಿ ಇಸಿಟಿ ಕೂಡ ಒಂದು ಲೈಫ್ ಸೇವಿಂಗ್ ಟೆಕ್ನಿಕ್. ಇದನ್ನ 1938 ಅಲ್ಲಿ ಇಟಲಿಲಿ ಸರ್ಲೆಟ್ಟಿ ಅಂಡ್ ಬಿನಿ ಅನ್ನೋ ಒಂದು ಸೈಂಟಿಸ್ಟ್ ಕಂಡುಹಿಡಿದು ಫಸ್ಟ್ ಟೈಮ್ಗೆ ಒಂದು ಶಿಜೋಫ್ರಿನಿಯಾ ಪೇಷಂಟ್ಗೆ ಯೂಸ್ ಮಾಡ್ತಾರೆ. ಈ ಪೇಷಂಟ್ ತುಂಬಾ ಫಾಸ್ಟ್ ಆಗಿ ರಿಕವರಿ ಆಗಿ ಎಲ್ಲಿ ಬೀದಿಲಿ ಓಡಾಡ್ಕೊಂಡು ಏನು ಕೆಲಸ ಮಾಡದಿರ ಇದ್ದವರು ಇಂಪ್ರೂವ್ ಆಗಿ ಒಂದು ಫ್ಯಾಮಿಲಿ ಜೊತೆ ಸೇರಿ ಕೆಲಸ ಮಾಡ್ಕೊಂಡು ಇಂಪ್ರೂವ್ ಆಗಿರುವಂತ ಕಂಡೀಷನ್ ಕಂಡು ಬಂದಿದ್ರಿಂದ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನೂ ಡೆವಲಪ್ ಮಾಡ್ತಾ ಮಾಡ್ತಾ ಸಾಕಷ್ಟು ಬೆಳವಣಿಗೆ ಆಗಿ ಇವತ್ತು ಒಂದು ಲೈಫ್ ಸೇವಿಂಗ್ ಟೆಕ್ನಿಕ್ ಆಗಿ ಯೂಸ್ ಮಾಡ್ತಿದ್ದಾರೆ. ಇಸಿಟಿ ಯಾವ್ಯಾವ ಪೇಷಂಟ್ ಅಲ್ಲಿ ಬೆಳೆಸ್ತಾರೆ ಅಂದ್ರೆ, ಒಂದು ಸಿವಿಯರ್ ಡಿಪ್ರೆಷನ್ ಅಂಡ್ ಬೈಪೋಲಾರ್ ಡಿಸಾರ್ಡರ್ ಮತ್ತೆ ಶಿಜೋಫ್ರಿನಿಯಾ ಅನ್ನೋ ಕಾಯಿಲೆಗಳಲ್ಲಿ ಯೂಸ್ ಮಾಡ್ತಾರೆ. ಯಾವ್ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಕೆಲವು ಟೈಮಲ್ಲಿ ಸಿವಿಯರ್ ಡಿಪ್ರೆಷನ್ ಅಲ್ಲಿ ಹೈ ಸೂಸೈಡ್ ರಿಸ್ಕ್ ಇರುತ್ತೆ, ಮತ್ತೆ ಕೆಲವು ಟೈಮಲ್ಲಿ ಈ ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು, ಇಲ್ಲ ಶಿಜೋಫ್ರಿನಿಯಾ ಇರ್ಬೋದು, ಮೆಡಿಸಿನ್ಸ್ ಎಫೆಕ್ಟಿವ್ ವರ್ಕ್ ಆಗ್ತಿರಲ್ಲ, ಇಲ್ದೇ ಕೆಲವು ಟೈಮಲ್ಲಿ ಬೇಗ ಎಫೆಕ್ಟ್ ಬೇಕು ಅಂತ ಅನ್ಕೊಂತಾರೆ. ಇಂಥ ಕಂಡೀಷನ್ಸ್ ಅಲ್ಲೆಲ್ಲ ಇಸಿಟಿ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಇಸಿಟಿ ಕೊಟ್ಟಾಗ ಕೆಲವರು ಏನಂತಾರೆ, ಇದು ಪನಿಷ್ಮೆಂಟ್ ಅಂತ ತಿಳ್ಕೊಂತಾರೆ. ಖಂಡಿತ ಇಲ್ಲ. ಇಸಿಟಿ ಒಂದು ಲೈಫ್ ಸೇವಿಂಗ್ ಅಂಡ್ ಸೇಫ್ ಟೆಕ್ನಿಕ್. ಇಲ್ಲಿ ನಾರ್ಮಲ್ ಆಗಿ ಬೇರೆ ಟ್ರೀಟ್ಮೆಂಟ್, ಬೇರೆ ಕಾಯಿಲೆಗಳಿಗೆ ಕೊಡುವಂತ ಟ್ರೀಟ್ಮೆಂಟ್ ಅಲ್ಲಿ ಯಾವ ರೀತಿ ಕೆಲವು ಸೈಡ್ ಎಫೆಕ್ಟ್ ಇರುತ್ತೆ, ಇಲ್ಲೂ ಕೆಲವು ಸೈಡ್ ಎಫೆಕ್ಟ್ ಇರುತ್ತೆ. ವೆರಿ ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್. ಮತ್ತೆ 99.999% ಆಫ್ ದ ಟೈಮ್ ಇಟ್ ಇಸ್ ಎ ವೆರಿ ವೆರಿ ಸೇಫ್ ಪ್ರೊಸೀಜರ್. ಇಲ್ಲಿ ಇಸಿಟಿ ಅನ್ನೋದು ಯಾರೋ ಒಬ್ರು ಪನಿಷ್ಮೆಂಟ್ ಗೆ ಡಿಸೈಡ್ ಮಾಡೋದಿಲ್ಲ. ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್ ಬಂದ್ಬಿಟ್ಟು ಇಸಿಟಿ ಬೇಕಾ ಬೇಡವಾ ನಮ್ಮ ಪೇಷಂಟ್ ಗೆ ಅನ್ನೋದನ್ನ ಡಿಸೈಡ್ ಮಾಡ್ತಾರೆ. ಆಮೇಲೆ ಆ ಟೀಮ್ ಅಲ್ಲಿ ಇಸಿಟಿ ಕೊಡ್ಬೇಕಾದ್ರೆ ಒಬ್ರು ಸೈಕ್ಯಾಟ್ರಿಸ್ಟ್, ಒಬ್ರು ಅನಸ್ಥೆಟಿಸ್ಟ್, ಒಬ್ರು ನರ್ಸ್, ಮತ್ತೆ ಒಬ್ರು ನರ್ಸಿಂಗ್ ಅಸಿಸ್ಟೆಂಟ್ಸ್ ಎಲ್ಲರೂ ಇರ್ತಾರೆ. ಅಲ್ಲಿ ಒಂದು ಟೀಮ್ ಸೇರ್ಕೊಂಡು ಸೇಫ್ ಆಗಿ ಮಾಡ್ತಕ್ಕಂಥ ಪ್ರೊಸೀಜರ್ ಅದು. ಇಲ್ಲಿ ಏನಂದ್ರೆ, ಒಂದು ಶಾರ್ಟ್ ಟರ್ಮ್ ಸೈಡ್ ಎಫೆಕ್ಟ್ಸ್, ಕೆಲವು ಟೈಮಲ್ಲಿ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇರ್ಬೋದು, ಸ್ವಲ್ಪ ಹೆಡ್ ಏಕು, ಸ್ವಲ್ಪ ಬಾಡಿ ಪೈನು, ಈ ತರ ಇರ್ಬೋದು. ಇದು ಈ ಪ್ರೊಸೀಜರ್ ಬಂದ್ಬಿಟ್ಟು ಒಂದು 5 to 10 minutes ಪ್ರೊಸೀಜರ್ ಅಷ್ಟೇ. ದೆನ್ ಆಫ್ಟರ್ ಪ್ರೊಸೀಜರ್ ರಿಕವರಿ ಮೇ ಟೇಕ್ ಅನದರ್ 1 hour. ಈ ತರ ಇರುತ್ತೆ. ಮತ್ತೆ ಇಸಿಟಿ ಅನ್ನೋದು ಒಂದು ಪೇಷಂಟ್ಗೆ ವಾರಕ್ಕೆ 2 ರಿಂದ 3 ಸಾರಿ ಕೊಡ್ಬೋದು. ಅವ್ರ ಕಂಡೀಷನ್ ತಕ್ಕಂತೆ 6 to 12 ಇಸಿಟಿ, ಸಮ್ಟೈಮ್ಸ್ ಮೇ ಬಿ ಮೋರ್ ಇಸಿಟಿಸ್ ರಿಕ್ವೈರ್ಡ್. ಜೊತೆಗೆ ಇಸಿಟಿ ಮೈನ್ ತಿಳ್ಕೊಬೇಕಾಗಿರೋದು ಏನಂದ್ರೆ, ಇದು ಜನರಲ್ ಅನಸ್ಥೇಷಿಯಾ ಅಂಡರ್ ಅಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರನೇ ಒಬ್ಬ ಕ್ವಾಲಿಫೈಡ್ ಅನಸ್ಥೆಟಿಸ್ಟ್ ಕೂಡ ಇರ್ತಾರೆ. ಅವರ ಅಂಡರ್ ಅವ್ರ ಸೂಪರ್ವಿಷನ್ ಅಲ್ಲೇ ಅನಸ್ಥೇಷಿಯಾ ಕೊಟ್ಟು ಆ ಪ್ರೊಸೀಜರ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಇದು ಪೇನ್ಫುಲ್ ಇರಲ್ಲ. ಇಸಿಟಿ ಹೆಂಗೆ ವರ್ಕ್ ಆಗುತ್ತೆ ಅಂತ ನೀವು ಅನ್ಕೊಂತ ಇರ್ಬೋದು. ನಾರ್ಮಲ್ ಆಗಿ ನಮ್ಮ ಈ ಸೈಕ್ಯಾಟ್ರಿಕ್ ಕಾಯಿಲೆಗಳು ಮೋಸ್ಟ್ ಆಫ್ ಟೈಮ್ಸ್ ತಿಳಿದು ಬಂದಿರೋದು ಅಂದ್ರೆ, ಬ್ರೈನ್ ಅಲ್ಲಿ ಇರತಕ್ಕಂಥ ನ್ಯೂರೋ ಟ್ರಾನ್ಸ್ಮಿಟರ್ ಕೆಮಿಕಲ್ಸ್ ಅದರಲ್ಲಿ ವೇರಿಯೇಷನ್ ಆಗೋದ್ರಿಂದ ಈ ಸೈಕ್ಯಾಟ್ರಿಕ್ ಕಾಯಿಲೆಗಳು ಬರ್ತವೆ. ಬೈಪೋಲಾರ್ ಡಿಸಾರ್ಡರ್ ಇರ್ಬೋದು, ಇಲ್ಲ ಡಿಪ್ರೆಷನ್ ಇರ್ಬೋದು, ಇಲ್ಲ ಶಿಜೋಫ್ರಿನಿಯಾ ಇರ್ಬೋದು. ಈ ಕಾಯಿಲೆಗಳೆಲ್ಲ ಈ ನಮ್ಮ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ಸ್ ವೇರಿಯೇಷನ್ ಆದಾಗ ಬರುತ್ತೆ. ಈ ಇಸಿಟಿ ಕೊಡೋದ್ರಿಂದ ಆ ಕೆಮಿಕಲ್ಸ್ ಸ್ಟೆಬಿಲೈಸ್ ಆಗಿ ಮತ್ತೆ ನಾರ್ಮಲ್ ಆಗಿ ರಿವರ್ಸ್ ಆಗ್ತಾರೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಮೇಲೆ ಇಸಿಟಿ ಕೊಟ್ಟರೆ ಎಷ್ಟೋ ಜನ ಪೇಷಂಟ್ ಇಂಪ್ರೂವ್ ಆಗಿದ್ದಾರೆ. ಸೊ ಇಸಿಟಿ ಇಸ್ ಎ ವೆರಿ ಸೇಫ್ ಪ್ರೊಸೀಜರ್. ಯಾವುದೇ ತರ ತಪ್ಪು ತಿಳುವಳಿಕೆ ಇಟ್ಕೊಂಬೇಡಿ ಇದ್ರ ಬಗ್ಗೆ. ಮತ್ತೆ ಇದು ಪನಿಷ್ಮೆಂಟ್ ಅಲ್ಲ. ಇದನ್ನ
ಕ್ವಾಲಿಫೈಡ್ ಸೈಕ್ಯಾಟ್ರಿಸ್ಟ್ ನಮ್ಮ ಪೇಷಂಟ್ಗೆ ಬೇಕಾ ಬೇಡವಾ ಅನ್ನೋದು ಅವರ ಅವ್ರ ನಾಲೆಜ್ ಮೇಲೆ ಅವರನ್ನು ಅಸೆಸ್ ಮಾಡಿ ಡಿಸೈಡ್ ಮಾಡಿ ಕೊಡ್ತಕ್ಕಂಥ ಟ್ರೀಟ್ಮೆಂಟ್. ಇದನ್ನ ಪನಿಷ್ಮೆಂಟ್ ಆಗಿ ಕೊಡಲ್ಲ. ಪೇಷಂಟ್ ಇಫ್ ಇನ್ಸೈಟ್ ಇದ್ರೆ ಅವ್ರದ್ದು ಕನ್ಸೆಂಟ್ ಇದೆ ಅದನ್ನ ಕೊಡ್ತಾರೆ. ಪ್ಲಸ್ ಪೇಷಂಟ್ಗೆ ಇನ್ಸೈಟ್ ಇಲ್ಲ ಅಂದ್ರೆ ಪೇಷಂಟ್ ರಿಲೇಟಿವ್ ಕನ್ಸೆಂಟ್ ಇಂದ ಕೊಡ್ತಾರೆ. ವಿತೌಟ್ ಕನ್ಸೆಂಟ್ ಯಾರಿಗೂ ಫೋರ್ಸ್ಫುಲ್ ಆಗಿ ಪನಿಷ್ಮೆಂಟ್ ತರ ಈ ಟ್ರೀಟ್ಮೆಂಟ್ ಅನ್ನ ಕೊಡೋದಿಲ್ಲ. ಇದು ನೀವು ತಿಳ್ಕೊಬೇಕಾಗಿರುವಂತ ವಿಷಯ. ಹಾಗಾಗಿ ದಯವಿಟ್ಟು ಯಾರಿಗೇ ಆಗ್ಲಿ ECT ಕೊಡ್ತಿದ್ದಾರೆ ಅಂದ್ರೆ ಅದು ಅವರ ಲೈಫ್ ಸೇವಿಂಗ್ ಪ್ರೊಸೀಜರ್ ಆಗಿರುತ್ತೆ, ಯಾವುದೇ ತರ ಪನಿಷ್ಮೆಂಟ್ ಆಗಿರಲ್ಲ. ಸೊ ದಯವಿಟ್ಟು ನಿಮ್ಮ ಎಲ್ಲ ತಿಳಿದೇ ಇರ್ತಕ್ಕಂಥವ್ರು ಈ ವಿಷಯ ತಿಳ್ಕೊಂಡು ಬೇರೆಯವ್ರಿಗೂ ತಿಳಿಸಿ ದಯವಿಟ್ಟು ಎಜುಕೇಟ್ ಮಾಡಿ. ECT ಇಸ್ ಎ ಸೇಫ್ ಪ್ರೊಸೀಜರ್ ಅಂಡ್ ಲೈಫ್ ಸೇವಿಂಗ್ ಪ್ರೊಸೀಜರ್. ಇಟ್ ಇಸ್ ಎ ಮೆಡಿಕಲ್ ಪ್ರೊಸೀಜರ್. ಇಟ್ ಇಸ್ ನಾಟ್ ಪನಿಷ್ಮೆಂಟ್. ಸೊ ಈ ವಿಷಯ, ಈ ಇನ್ಫಾರ್ಮೇಶನ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ. ಥ್ಯಾಂಕ್ ಯು. ನಮಸ್ಕಾರ.